ನಮಸ್ಕಾರ ಸ್ನೇಹಿತರೆ, ರೀಸೆಂಟಾಗಿ UPSC 2025 ರಿಸಲ್ಟ್ ಔಟ್ ಆಯಿತು. ಅದರಲ್ಲಿ ತುಂಬ ಜನ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು. ಕರ್ನಾಟಕದಿಂದ 25 ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದರು. ಸೊ ಅಂದರೆ ಎಷ್ಟೋ ಸಾವಿರ ವಿದ್ಯಾರ್ಥಿಗಳು ಬರೀತಾರೆ, ಅದರಲ್ಲಿ ಬರೀ 25 ವಿದ್ಯಾರ್ಥಿಗಳು ಅಂದರೆ ಈ ಎಕ್ಸಾಮು ಅಷ್ಟೊಂದು ಕಷ್ಟನಾ ಅಂತ ಎಲ್ಲರಿಗೂ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಎಷ್ಟೋ ಜನಕ್ಕೆ ಈ ಎಕ್ಸಾಮಲ್ಲಿ ಎಷ್ಟು ಪ್ರೊಸೆಸ್ ಇರುತ್ತೆ, ದೆನ್ ಎಷ್ಟು ಡಿಫಿಕಲ್ಟು, ಎಷ್ಟು ಪೇಪರ್ಸ್ ಇರ್ತವೆ ಅಂತ ಗೊತ್ತಿರಲ್ಲ. ಸೊ ನಾವಿವತ್ತು UPSC ಬಗ್ಗೆ ಸಂಪೂರ್ಣ ಮಾಹಿತಿ ಫ್ರಮ್ A to Z ವರೆಗೂ ಸಂಪೂರ್ಣ ಮಾಹಿತಿನ ತಿಳ್ಕೊಬರೋಣ. ಆ್ಯಕ್ಚುಲಿ ಎಕ್ಸಾಮಲ್ಲಿ 3 ಸ್ಟೇಜಸ್ ಇರ್ತವೆ. 3 ಸ್ಟೇಜಸ್ ಅಂದರೆ ಫಸ್ಟ್ ಪ್ರಿಲಿಮ್ಸ್, ಸೆಕೆಂಡ್ ಮೈನ್ಸ್ ಆ್ಯಂಡ್ ಥರ್ಡ್ ಇಂಟರ್ವ್ಯೂ. 3 ಸ್ಟೇಜಸ್ಸಲ್ಲೂ ಅದರದೇ ಆದ ಒಂದು ಡಿಫಿಕಲ್ಟಿ ಲೆವೆಲ್ ಇದ್ದೇ ಇರುತ್ತೆ. ಆ್ಯಂಡ್ ಫಸ್ಟ್ ಪ್ರಿಲಿಮ್ಸ್ ಬಗ್ಗೆ ಹೇಳಬೇಕು ಅಂದರೆ ಪ್ರಿಲಿಮ್ಸಲ್ಲಿ 2 ಪೇಪರ್ಸ್ ಇರ್ತವೆ. ಫಸ್ಟ್ ಪೇಪರು ಜನರಲ್ ಸ್ಟಡೀಸ್ ಅಂತ, ಸೆಕೆಂಡ್ ಪೇಪರು CSAT ಅಂತ. ಫಸ್ಟ್ ಪೇಪರಲ್ಲಿ ಆ್ಯಕ್ಚುಲಿ 100 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ನು 2 ಮಾರ್ಕ್ಸ್ಗೆ ಅಂದರೆ 200 ಮಾರ್ಕ್ಸ್ಗೆ. ಆ್ಯಂಡ್ ಎವ್ರಿ ಇಯರು UPSC ಇದಕ್ಕೋಸ್ಕರನೇ ಕಟ್ ಆಫ್ನ ಡಿಸೈಡ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 2023ಯಲ್ಲಿ 200ಗೆ 75 ಕಟ್ ಆಫ್ನ ಡಿಸೈಡ್ ಮಾಡಿತ್ತು. ಆ್ಯಂಡ್ 2025 ಅಂದರೆ ಈ ಸತಿ 92 ಕಟ್ ಆಫ್ನ ಮೀನ್ಸ್ ಜನರಲ್ಗೆ ಡಿಸೈಡ್ ಮಾಡಿದೆ. ಆ್ಯಂಡ್ OBCಗೆ 90 ಕಟ್ ಆಫ್ನ ಡಿಸೈಡ್ ಮಾಡಿದೆ. ಆ್ಯಂಡ್ ಪೇಪರ್ 2 ಬಗ್ಗೆ ಆ್ಯಂಡ್ CSAT ಅಂದರೆ ಸಿವಿಲ್ ಸರ್ವಿಸ್ ಆಪ್ಟಿಟ್ಯೂಡ್ ಟೆಸ್ಟ್. ಇದ್ರ ಬಗ್ಗೆ ಹೇಳಬೇಕು ಅಂದರೆ ಇದು ಪ್ರತಿ ವರ್ಷ UPSC ಏನು ಕಟ್ ಆಫ್ನ ಡಿಸೈಡ್ ಮಾಡಲ್ಲ, ಬಟ್ ಪ್ರೀ ಡಿಫೈನ್ಡ್ ಕಟ್ ಆಫ್ ಅಂತ ಡಿಸೈಡ್ ಮಾಡಿಟ್ಟಿದೆ. ಅಂದರೆ ಈ ಪೇಪರ್ ಮಾಡಿರೋ ಮತ್ತು ಕೊಟ್ಟಿರೋ ಉದ್ದೇಶ ಏನು ಅಂದರೆ ಯಾರು ಅಭ್ಯರ್ಥಿಗಳು ಈ ಎಕ್ಸಾಮ್ನ ಬರೀತಾರಲ್ಲ ಅವ್ರದ್ದು ಒಂದು ಮೆಂಟಲ್ ಎಬಿಲಿಟಿ ಮತ್ತು ಅವರು ಯಾವ ಥರ ಮೆಂಟಲಿ ಮತ್ತು ಲಾಜಿಕಲಿ ಥಿಂಕ್ ಮಾಡ್ತಾರೆ ಅದನ್ನ ಟೆಸ್ಟ್ ಮಾಡೋಕ್ಕೋಸ್ಕರ ಈ ಪೇಪರ್ ಇಟ್ಟಿರೋ ಮೇನ್ ಉದ್ದೇಶ. ಅಂದರೆ ಈ ಪೇಪರು ನಾವು ಇಷ್ಟೇ ಕಟ್ ಆಫ್ ತೆಗಿಬೇಕು ಅಂತ ಡಿಸೈಡ್ ಮಾಡಲ್ಲ, ಬಟ್ ಪ್ರೀ ಡಿಫೈನ್ಡ್ ಕಟ್ ಆಫ್ ಅಂದರೆ ಇದರಲ್ಲಿ 200ಗೆ 67 ಕಟ್ ಆಫ್ನ ನಾವು ತೆಗಿಲೇಬೇಕು. ಫಾರ್ ಎಕ್ಸಾಂಪಲ್ ನೀವೇನಾದರೂ ಫಸ್ಟ್ ಪೇಪರಲ್ಲಿ ಕಟ್ ಆಫ್ ಪಾಸ್ ಮಾಡಿ ಇದರಲ್ಲಿ 67 ಮೇಲೆ ತೆಗಿಲಿಲ್ಲ ಅಂದರೆ ನೀವು ಮೇನ್ಸ್ಗೆ ಸೆಲೆಕ್ಟ್ ಆಗಲ್ಲ, ಆಯಿತಾ. ಆ್ಯಂಡ್ ಇದರಲ್ಲಿ 80 ಕ್ವಶನ್ಸ್ ಇರ್ತವೆ. ಒಂದು ಕ್ವಶನ್ನು 2.5 ಮಾರ್ಕ್ಸಿಗೆ, ಅಂದರೆ ಇದು ಅಷ್ಟೇ 200 ಮಾರ್ಕ್ಸ್ಗೆ. ದೆನ್ ನೆಕ್ಸ್ಟು ಮೇನ್ಸ್ ಬಗ್ಗೆ ನೋಡೋದಾದರೆ ಮೇನ್ಸಲ್ಲಿ 9 ಪೇಪರ್ಸ್, ಎಷ್ಟೇಳಿ 9 ಪೇಪರ್ಸ್ ಇರ್ತವೆ. 9 ಅಂದರೆ ಸುಮ್ಮನೆ ಎಲ್ಲ ತುಂಬ ಡಿಫಿಕಲ್ಟಿ, ಒಂದೊಂದೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಸ್ಟು ಪೇಪರ್ 1 ಅಂದರೆ ಎಸ್ಸೆ, ಪ್ರಬಂಧ ಅಂತ ಹೇಳ್ತಾರಲ್ಲ, ಪ್ರಬಂಧ ಇರುತ್ತೆ. ಇದು ಆ್ಯಕ್ಚುಲಿ 250 ಮಾರ್ಕ್ಸ್ಗೆ. ಯಾವ ಥರ ಇರುತ್ತೆ ಅಂದರೆ ಪ್ರಬಂಧನ ಸೆಕ್ಷನ್ A ಆ್ಯಂಡ್ ಸೆಕ್ಷನ್ B ಆಗಿ ಡಿವೈಡ್ ಮಾಡುತ್ತಾರೆ. ಒಂದು ಸೆಕ್ಷನಲ್ಲಿ 4 ಪ್ರಬಂಧಗಳನ್ನ ಕೊಟ್ಟಿರ್ತಾರೆ. ಸೆಕ್ಷನ್ ಎಲ್ಲಿ 4 ಪ್ರಬಂಧ, ಸೆಕ್ಷನ್ B 4 ಪ್ರಬಂಧ. ಆ 4 ಪ್ರಬಂಧದಲ್ಲಿ ನಾವು ಒಂದು ಪ್ರಬಂಧನ ಆಯ್ಕೆ ಮಾಡಿ ಬರೀಬೇಕು. ಒಂದು ಪ್ರಬಂಧ 125 ಮಾರ್ಕ್ಸ್ಗೆ, ಅಂದರೆ 2 ಪ್ರಬಂಧದಿಂದ 250 ಮಾರ್ಕ್ಸ್ಗೆ. ಆ ಪ್ರಬಂಧ ಮೇಲೆ ನಾವು ಯಾವ ಥರ ನೀಟಾಗಿ ಬರಿತೀವಿ ಮತ್ತು ಎಕ್ಸಾಕ್ಟ್ ಎಕ್ಸ್ಪ್ರೆಷನ್ ಮೇಲೆ ನಮಗೆ ಮಾರ್ಕ್ಸ್ ಕೊಡ್ತಾರೆ. ನೆಕ್ಸ್ಟು ಪೇಪರ್ 2 ಅಂದರೆ ಜನರಲ್ ಸ್ಟಡೀಸ್ 1. ಇದರಲ್ಲಿ ಹಿಸ್ಟ್ರಿ, ಸೊಸೈಟಿ, ಜಿಯೋಗ್ರಫಿ ಅದರದೇ ಆದ ರಿಲೇಟೆಡ್ ಕ್ವಶನ್ಸ್ಗಳು ಇರ್ತವೆ. ಸಿಲೆಬಸ್ ತುಂಬ ಡೆಪ್ತಾಗಿದೆ. ನೀವೇನಾದ್ರು ಬರೀಬೇಕು ಅಂತ ಆಸಕ್ತಿ ಇದ್ದರೆ ಹೋಗಿ ಸಿಲೆಬಸ್ನ ಡೆಪ್ತಾಗಿ ನೋಡಿ, ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ. ನೆಕ್ಸ್ಟ್ ಪೇಪರು ಪೇಪರ್ 3 ಅಂದರೆ GS2 ಅಷ್ಟೇ 250 ಮಾರ್ಕ್ಸ್ಗೆ. ಇದು ಪೊಲಿಟಿ, ಸೋಷಿಯಲ್ ಜಸ್ಟಿಸು ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೇಷನ್ ಇದ್ರ ಬಗ್ಗೆ ಕುರಿತವಾಗಿರುತ್ತೆ. ಅಂದರೆ ಯಾವ ಥರ ರಾಜಕೀಯ ವ್ಯವಸ್ಥೆ ಮತ್ತು ಇಂಟರ್ನ್ಯಾಷನಲ್ ರಿಲೇಷನ್ ಆ ಥರ ಒಂದು ಕಾನ್ಸೆಪ್ಟ್ ಇಲ್ಲಿ ಕೇಳಲಾಗ್ತದೆ. ಆ್ಯಂಡ್ ಪೇಪರ್ 4 ಅಂದರೆ GS3ಲಿ ಎಕಾನಮಿ ಆ್ಯಂಡ್ ಅಗ್ರಿಕಲ್ಚರ್, ಎನ್ವೈರ್ನಮೆಂಟ್, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಸೆಕ್ಯೂರಿಟಿ ಇದೇ ತರಹದ ತುಂಬ ಸಬ್ಜೆಕ್ಟ್ಸ್ಗಳಿರುತ್ತೆ. ಟೋಟಲಿ 5 ಸಬ್ಜೆಕ್ಟ್ಸ್ ಇರ್ತವೆ. ಇದು ಅಷ್ಟೇ 250 ಮಾರ್ಕ್ಸ್ಗೆ. ಯಾಕೆಂದರೆ ಇದು ಒನ್ ಆಫ್ ದ ಟಫೆಸ್ಟ್ ಪೇಪರ್ ಅಂತಲೇ ಹೇಳ್ಬೋದು UPSCಲಿ. ಯಾಕೆಂದರೆ ಇಲ್ಲಿ ತುಂಬ ಸಬ್ಜೆಕ್ಟ್ಸ್ ಇದ್ದಾವೆ, ತುಂಬ ಓದಬೇಕು ಈ ಇದಕ್ಕೆ. ಆ್ಯಂಡ್ ನೆಕ್ಸ್ಟ್ ಬಂದು GS4. ಇಟ್ ಈಸ್ ಒನ್ ಆಫ್ ದ ಯುನಿಕ್ ಪೇಪರ್ ಅಂತ ಹೇಳ್ಬೋದು UPSCಲಿ. ಯಾಕೆಂದರೆ ಇದು ಎಥಿಕ್ಸ್ ಆ್ಯಂಡ್ ಇಂಟಿಗ್ರಿಟಿ ಅಂತ ಕರೀತಾರೆ. ಇದು ಅಷ್ಟೇ 250 ಮಾರ್ಕ್ಸ್ಗೆ. ಇದರಲ್ಲಿ 2 ಥರ ಕ್ವಶನ್ಸ್ನ ಕೇಳಲಾಗ್ತದೆ. ಒಂದು ಥಿಯರಿಟಿಕಲ್ ಕ್ವಶನ್ಸ್, ಇನ್ನೊಂದು ಕೇಸ್ ಸ್ಟಡೀಸ್ ಅಂದರೆ ಒಂದು ಘಟನೆನ ಕೊಟ್ಟು ಅದ್ರ ಮೇಲೆ ಆನ್ಸರ್ನ ಬರೆಯೋಕ್ಕೆ ಹೇಳ್ತಾರೆ. ನೀವು ಯಾವ ರೀತಿ ಒಂದು ಆ್ಯಕ್ಷನ್ನ ತಗೋತಿದ್ರಿ ಆ ರೀತಿ ಕ್ವಶನ್ನ ಕೇಳ್ತಾರೆ. ಸೊ ಇದು ಅಷ್ಟೇ 250 ಮಾರ್ಕ್ಸ್ಗೆ. ಇದು ಅಷ್ಟೇ UPSCಲಿ ಒಂದು ತುಂಬ ಯೂನಿಕ್ ರೋಲ್ನ ನಿಭಾಯಿಸುತ್ತೆ. ನೆಕ್ಸ್ಟು ಕ್ವಾಲಿಫೈಯಿಂಗ್ ಪೇಪರ್ ಅಂದರೆ ಆ್ಯಕ್ಚುಲಿ ಇದು ಮೆರಿಟ್ಗೆ ಕನ್ಸಿಡರ್ ಆಗಲ್ಲ. ಕ್ವಾಲಿಫೈಯಿಂಗ್ ಪೇಪರ್ ಯಾಕೆ ಇಟ್ಟಿರೋದು ಅಂದರೆ ಯಾರು UPSCನ ಬರೀತಿರ್ತಾರಲ್ಲ ಅವರು ಒಂದು ಇಂಗ್ಲೀಷು ಆ್ಯಂಡ್ ದೆನ್ ನೆಕ್ಸ್ಟು ಯಾವುದಾರ ಒಂದು ಇಂಡಿಯಾದಲ್ಲಿ ಗೊತ್ತಿರೋ ಲ್ಯಾಂಗ್ವೇಜ್ ಆಗಿರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಕರ್ನಾಟಕ ಅಭ್ಯರ್ಥಿ ಆಗಿದ್ದರೆ ನನಗೆ ಕನ್ನಡ ಗೊತ್ತಿರಬೇಕು. ನಾನು ತಮಿಳ್ನಾಡು ಅಭ್ಯರ್ಥಿ ಆಗಿದ್ರೆ ನನಗೆ ತಮಿಳು ಗೊತ್ತಿರಬೇಕು. ನಾನು ಆಂಧ್ರದ ಅಭ್ಯರ್ಥಿ ಆಗಿದ್ರೆ ನನಗೆ ತೆಲುಗು ಗೊತ್ತಿರಬೇಕು. ಆ ಥರ ಯಾರಾದರೂ ಒಂದು ಲ್ಯಾಂಗ್ವೇಜ್ನ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಾಮ್ ಬರೀಬೇಕು. ಆ್ಯಕ್ಚುಲಿ ಇದು 2 ಪೇಪರ್ ಇರುತ್ತೆ, ಒಂದು ಇಂಗ್ಲೀಷು, ಒಂದು ಕನ್ನಡ. ಅಂದರೆ ಅವರು ಸೆಲೆಕ್ಟ್ ಮಾಡಿ ಲ್ಯಾಂಗ್ವೇಜು. ಇಫ್ ಐ ಆಮ್ ಕರ್ನಾಟಕ ಸ್ಟೂಡೆಂಟ್ ಐ ಸೆಲೆಕ್ಟ್ ಕನ್ನಡ. ನಾನು ಕರ್ನಾಟಕ ಸ್ಟೂಡೆಂಟ್ ಆದರೆ ನಾನು ಕನ್ನಡ ಸೆಲೆಕ್ಟ್ ಮಾಡ್ತೀನಿ. ಸೊ ಒಂದು ಪೇಪರ್ 300 ಮಾರ್ಕ್ಸ್ಗೆ. ಇದರಲ್ಲಿ ಯಾವುದೇ ರೀತಿ ಕಟ್ ಆಫ್ ಆ ಥರ ಡಿಸೈಡ್ ಮಾಡಲ್ಲ. ಇದರಲ್ಲಿ 75 ನಾವು ತೆಗಿಲೇಬೇಕು. ಅದಕ್ಕೆ ಕ್ವಾಲಿಫೈಯಿಂಗ್ ಅಂತ ಇಟ್ಟಿರೋದು. 75 ನಾವು ತೆಗೆದ ಮೇಲೆ ಇದು ಪಾಸ್. ನೀವು ಎಲ್ಲದರಲ್ಲೂ ಪೇಪರ್ ಚೆನ್ನಾಗಿ ತೆಗೆದು ಕ್ವಾಲಿಫೈಯಿಂಗ್ ಪೇಪರಲ್ಲಿ 75ಗಿಂತ ಕಮ್ಮಿ ತೆಗೆದ್ರೆ ನೀವು ಇಂಟರ್ವ್ಯೂಗೆ ಸೆಲೆಕ್ಟ್ ಆಗಲ್ಲ. ಇದು ಮಾತ್ರ ಗಮನ ಇಟ್ಕೊಂಡಿರು. ನೆಕ್ಸ್ಟ್ ನಾವು ನೋಡೋದಾದರೆ ಇಂಟರ್ವ್ಯೂ ಆರ್ ಪರ್ಸನಾಲಿಟಿ ಟೆಸ್ಟ್.
ಈ ಪರ್ಸನಾಲಿಟಿ ಟೆಸ್ಟ್ ಬಗ್ಗೆ ಎಲ್ಲರಿಗೂ ಹೆದರಿಕೆ ಇರುತ್ತೆ. ಏನು ಅಂದರೆ ಸ್ವಲ್ಪ ಜನ ಏನು ಕೇಳೋದು ಅಂದರೆ ಪರ್ಸನಾಲಿಟಿ ಟೆಸ್ಟ್ನ ಕನ್ನಡದಲ್ಲೂ ಕೊಡ್ಬೋದಾ, ಅವ್ರಿಗೆ ಇಷ್ಟ ಬಂದಿದ್ದ ಲ್ಯಾಂಗ್ವೇಜಲ್ಲಿ ಕೊಡ್ಬೋದಾ? ಎಸ್, ಕೊಡ್ಬೋದು. ಏನು ಅಂದರೆ ಈ ಪರ್ಸನಾಲಿಟಿಲಿ ಮೀಡಿಯಮ್ ಅಂತ, ನೀವು ಯಾವಾಗ ಮೀನ್ಸ್ನ ಪಾಸ್ ಮಾಡಿ ಇಂಟರ್ವ್ಯೂಗೆ ಹೋಗಬೇಕಾದ್ರೆ ಮೀಡಿಯಮ್ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ನೀವು ಕನ್ನಡ ಅಂತ ಸೆಲೆಕ್ಟ್ ಮಾಡಿದರೆ, ಸೊ ನೀವು ಕನ್ನಡ ಇವನ್ ಮೆಂಬರ್ಸ್ಗೆ ಹೋದರೂ ಒಬ್ಬರನ್ನ ಟ್ರಾನ್ಸ್ಲೇಟರ್ನ ಇಟ್ಟು ಇಂಟರ್ವ್ಯೂನ ನಡೆಸ್ತಾರೆ. ಈಗ ಈ ಪರ್ಸನಾಲಿಟಿ ಆ್ಯಕ್ಚುಲಿ 275 ಮಾರ್ಕ್ಸ್ಗೆ ಎಲ್ಲ ಎದುರುಡೆ ಈ ಪರ್ಸನಾಲಿಟಿ ಟೆಸ್ಟ್ಗೆ ಏನು ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ನಾವು ಯಾವ ಥರ ಆನ್ಸರ್ ಮಾಡೋದು ಅಂತ. ಆ್ಯಕ್ಚುಲಿ ತುಂಬ ಟಾಪರ್ಸ್ ಹೇಳೋರಾಗೆ ಪರ್ಸನಾಲಿಟಿ ಟೆಸ್ಟು ಅಷ್ಟೊಂದು ಕಷ್ಟ ಇರಲ್ಲ, ಬಟ್ ನಮ್ಮ ಮೈಂಡ್ ಸೆಟ್ಟು ಹಂಗೆ ನಾವು ಕಷ್ಟ ಮಾಡ್ಕೊಂಡಿರ್ತೀವಿ, ಯಾರು ಕಷ್ಟ ಇರುತ್ತೆ. ಸೊ ಪರ್ಸನಾಲಿಟಿ ಟೆಸ್ಟು ಈಸಿ ಇರುತ್ತೆ 275 ಮಾರ್ಕ್ಸ್ಗೆ. ಇದರಲ್ಲಿ 5 ಮೆಂಬರ್ಸ್ ಇರ್ತಾರೆ. ಈ ಪರ್ಸನಾಲಿಟಿ ಟೆಸ್ಟ್ ಇಂಟರ್ವ್ಯೂ ಮಾಡಬೇಕಾದ್ರೆ ಅಭ್ಯರ್ಥಿಗಳನ್ನ 5 ಮೆಂಬರ್ಸ್ ಇರ್ತಾರೆ. ಒಬ್ಬರು ಚೇರ್ಮನ್, ಆ ಕಡೆ 2 ಮೆಂಬರ್ಸ್, ಈ ಕಡೆ 2 ಮೆಂಬರ್ಸ್, ಮಧ್ಯೆ ಚೇರ್ಮನ್ ಬೋರ್ಡ್ ವೈಸು ಎವ್ರಿ ಇಯರ್ ಸೆಲೆಕ್ಟ್ ಮಾಡ್ತಾರೆ. ಈ ಥರ UPSC ಪರ್ಸನಾಲಿಟಿ ಟೆಸ್ಟು ಇದು ಕಷ್ಟ ಅಲ್ಲ. ಆ್ಯಂಡ್ ಕನ್ನಡದಲ್ಲೂ UPSC ಪರ್ಸನಾಲಿಟಿ ಟೆಸ್ಟ್ನ ಕೊಡ್ಬೋದು. ಆ್ಯಂಡ್ ದೆನ್ ಓಕೆ, UPSC ಸ್ಟೇಜಸ್ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟು UPSC ಸೆಲೆಕ್ಟ್ ಆದಮೇಲೆ ಎಲ್ಲಿಗೆ ಹೋಗ್ತಾರೆ ಅಭ್ಯರ್ಥಿಗಳು ಅಂತ. UPSC ಸೆಲೆಕ್ಟ್ ಆದಮೇಲೆ ಅಭ್ಯರ್ಥಿಗಳೆಲ್ಲ ಲಬಸ್ನ ಅಂತ ಒಂದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಕಾಡೆಮಿ ಆಫ್ ಅಡ್ಮಿನಿಸ್ಟ್ರೇಷನ್ ಅಂತ ಒಂದು ಲಬಸ್ನ ಅಂತ ಇನ್ಸ್ಟಿಟ್ಯೂಷನ್ ಇದೆ, ಅಲ್ಲಿಗೆ ಹೋಗ್ತಾರೆ. ಅಲ್ಲಿ 3 ಮಂತ್ಸ್ ಟ್ರೈನಿಂಗ್ ಎವ್ರಿ ಆಸ್ಪಿರೆಂಟ್ಸ್ ಮೀನ್ಸ್ ಯಾರ್ಯಾರು ಸೆಲೆಕ್ಟ್ ಆಗಿರ್ತಾರಲ್ಲ ಅವರೆಲ್ಲರೂ ಕಂಪ್ಲೀಟ್ ಮಾಡಿ 3 ಮಂತ್ಸ್. ಆಫ್ಟರ್ 3 ಮಂತ್ಸ್ ಆದಮೇಲೆ ಈಗ IPS ಸೆಲೆಕ್ಟ್ ಆಗಿರೋರು ಹೈದ್ರಾಬಾದ್ ಬರ್ತಾರೆ. ಅಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಅಂತ ಇದೆ, ಅಲ್ಲಿ ಬಂದು IPS ಟ್ರೈನಿಂಗ್ ತಗೋತಾರೆ. ಇನ್ನು ಬೇರೆ ಪೋಸ್ಟ್ಗೆ IRS, IAS ಈ ಥರ ತುಂಬ ಪೋಸ್ಟ್ಗಳಿಗೆ ಸೆಲೆಕ್ಟ್ ಆಗಿರೋರು ಅವ್ರ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಗೆ ಹೋಗಿ ಅಲ್ಲಿ ಟ್ರೈನಿಂಗ್ನ ತಗೋತಾರೆ. IRS ಆ ಥರ ತಗೋತಾರೆ. ನೆಕ್ಸ್ಟು ಎಲ್ಲರಿಗೂ ಡೌಟ್ ಇರೋದು ಸ್ಯಾಲ್ರಿ ಎಷ್ಟು, ಒಬ್ಬ ಫಸ್ಟು IAS ಆದಮೇಲೆ ಸ್ಯಾಲ್ರಿ ಎಷ್ಟಿರುತ್ತೆ ಅಂತ. ಸ್ಯಾಲ್ರಿ ಫಸ್ಟ್ ಬಂದುಬಿಟ್ಟು ಫಸ್ಟ್ ಟರ್ಮಲ್ಲಿ ಹಾಕೋದು 56,100 ರೂಪೀಸ್, ಅಂದರೆ 56,100 ರೂಪಾಯಿ ಫಸ್ಟು ಸ್ಯಾಲ್ರಿ ಯಾರಿಗೆ IAS ಅಥವಾ IPS ಆಗಿ ಸೆಲೆಕ್ಟ್ ಆದಮೇಲೆ ಅಭ್ಯರ್ಥಿಗಳನ್ನ ಯಾವ ಪೋಸ್ಟ್ಗಳಿಗೆ ಹಾಕ್ತಾರೆ ಅಂತ. ಫಸ್ಟಾಗಲೇ ದೊಡ್ಡ ಪೋಸ್ಟ್ಗೆ ಹಾಕಲ್ಲ. ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಫಸ್ಟಾಗಲೇ DC ಪೋಸ್ಟು, ಫಸ್ಟಾಗಲೇ SP ಪೋಸ್ಟು ಆ ಥರ ಕೊಡ್ತಾರೆ ಅಂತ. ಫಸ್ಟಾಗಲೇ ಯಾರನ್ನೂ SP ಮತ್ತು DCಗೆ ಹಾಕಲ್ಲ. ಫಸ್ಟ್ ಹಾಕೋರು ಟ್ರೈನಿಂಗ್. ಆ್ಯಕ್ಚುಲಿ 3 ಇಯರ್ಸ್ ಟ್ರೈನಿಂಗೇ ಇರುತ್ತೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಆಫ್ ಲಬಸ್ನಲ್ಲಿ 3 ಇಯರ್ಸ್ ಟ್ರೈನಿಂಗೇ ಇರುತ್ತೆ. ಅದಾದಮೇಲೆ ಅಪ್ರೋಪ್ರಿಯೇಟ್ 3 ಇಯರ್ಸ್ ಅಂದರೆ ಫುಲ್ಲು ಅಂದರೆ ಅಲ್ಲೇ ಇಟ್ಕೊಳ್ಳಲ್ಲ, ಬೇರೆ ಥರ ಪೋಸ್ಟಿಂಗ್ ಹಾಕಿ ಅಲ್ಲಿಗೆ ರಿಪೋರ್ಟ್ ಮಾಡಬೇಕಾಗಿರುತ್ತೆ. ದೆನ್ ನೆಕ್ಸ್ಟು DC ಪೋಸ್ಟ್ ಯಾವಾಗ ಸಿಗುತ್ತೆ, SP ಪೋಸ್ಟ್ ಯಾವಾಗ ಸಿಗುತ್ತೆ. SP ಪೋಸ್ಟ್ ಆಫ್ಟರ್ 4 ಇಯರ್ಸ್ ಟ್ರೈನಿಂಗ್ ಆದಮೇಲೆ ಸಿಗುತ್ತೆ. DC ಪೋಸ್ಟ್ ಆಫ್ಟರ್ 7 ಇಯರ್ಸ್ 8 ಇಯರ್ಸ್ ಟ್ರೈನಿಂಗ್ ಆದಮೇಲೆ ಸಿಗುತ್ತೆ. ಅಲ್ಲಿವರೆಗೂ DC ಪೋಸ್ಟ್ ಸಿಗಲ್ವಾ, DC ಪೋಸ್ಟ್ ಸಿಗಲ್ಲ, ಬೇರೆ ಪೋಸ್ಟ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್ ಅಸಿಸ್ಟೆಂಟ್ ಕಮಿಷನರು ಆ್ಯಂಡ್ ಸಬ್ ಡಿವಿಷನ್ ಮ್ಯಾಜಿಸ್ಟ್ರೇಟು ಆ ಥರ ಪೋಸ್ಟ್ಗಳು ಸಿಗ್ತವೆ. ಫಸ್ಟಾಗಲೇ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಪೋಸ್ಟು ಸಿಗಲ್ಲ. ಯಾರ್ಯಾರು UPSC ರೆಡಿ ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಆ್ಯಂಡ್ ತಮ್ಮ ಮಕ್ಕಳನ್ನ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀರಾ, ಅವರಿಗೆ ಈ ವಿಡಿಯೋ ಹೆಲ್ಪ್ ಆಯಿತು ಅಂತ ಅಂದ್ಕೊತೀನಿ. ಆ್ಯಂಡ್ ನಿಮ್ಮ ಫ್ರೆಂಡು, ನಿಮ್ಮ ರಿಲೇಟಿವ್ಸು ಯಾರಾದರೂ ತಮ್ಮ ಮಕ್ಕಳನ್ನ UPSC ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು ಅವ್ರಿಗೇನು ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ಪಕ್ಕ ಹೆಲ್ಪ್ ಆಗುತ್ತೆ. ಆ್ಯಂಡ್ ಇಷ್ಟು ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.